ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 6, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳುವಂಥದ್ದಾದರೆ, ನಿತೀಶ್ ಫೈಲ್ಸ್ RS ಪೇಪರ್ಸ್ ಅಹೆಡ್ ಆಫ್ ಹಿಸ್ ಎಕ್ಸಿಟ್ ಆಸ್ CM. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ರಾಜ್ಯಸಭೆಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಾವಿಲ್ಲಿ ನೋಡಬೇಕಾಗುತ್ತೆ. ಆರ್ಟಿಕಲ್ನ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ, ನಿತೀಶ್ ಕುಮಾರ್ ಅವರು ಇವತ್ತು ರಾಜ್ಯಸಭೆ ಮೆಂಬರ್ ಆಗಲಿಕ್ಕೆ ನಾಮಿನೇಷನ್ ಪೇಪರ್ಗೆ ಸಂಬಂಧಪಟ್ಟಂಥ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಹಿಸ್ಟಾರಿಕಲಿ ಈ ಒಂದು ರಾಜ್ಯಸಭಾ ಯಾವ ರೀತಿಯಾಗಿ ಎಕ್ಸಿಸ್ಟೆನ್ಸ್ಗೆ ಬಂದಿದೆ. 1918ರಲ್ಲಿ ಪ್ರಥಮ ಬಾರಿಗೆ ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಪೋರ್ಟನ್ನು ನಾವು ನೋಡಿದಾಗ, ಇಲ್ಲಿ ಒಂದು ಬಾಯ್ ಕ್ಯಾಮರಲ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂಥ ಸಜೆಷನನ್ನು ಮಾಡಲಾಗುತ್ತೆ. ಈ ಒಂದು ಹಂತದಲ್ಲಿ ಬಾಯ್ ಕ್ಯಾಮರಲ್ ಲೆಜಿಸ್ಲೇಚರ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಲೋವರ್ ಹೌಸ್, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನುವಂಥದ್ದಾಗಿ, ಅಪ್ಪರ್ ಹೌಸ್ ಅಂತ ಬಂದಾಗ ಕೌನ್ಸಿಲ್ ಆಫ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು. ರಾಜ್ಯಸಭೆಯನ್ನು 1952 ಏಪ್ರಿಲ್ 3ನೇ ತಾರೀಕಿನಂದು ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ಹಾಗೂ ಫಸ್ಟ್ ಸೆಷನ್ May 13 ಅಂದು ಇದೆ. ಡೇಟು ಇಂಪಾರ್ಟೆಂಟ್, ಇಯರು ಸಹ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಎಕ್ಸಾಮಲ್ಲಿ ಡೇಟನ್ನು ಸಹ ಕೇಳಿದ್ದಾರೆ. ಸೊ ಇಲ್ಲಿ ರಾಜ್ಯಸಭೆಗೆ ಸಂಬಂಧಪಟ್ಟಂತಹ ಒಂದು ಕಾಂಪೋಸಿಷನ್ ಯಾವ ರೀತಿಯಾಗಿದೆ, ಅಥವಾ ಈ ಒಂದು ರಾಜ್ಯಸಭೆಯ ನೇಚರ್ ಯಾವ ರೀತಿಯಾಗಿದೆ, ಯಾವ ರೀತಿಯಂಥ ಕ್ವಶನ್ಸ್ಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ರಾಜ್ಯಸಭೆಯನ್ನು ಅಪ್ಪರ್ ಹೌಸ್ ಅನ್ನುವಂಥದ್ದಾಗಿ ಕರೀತಾರೆ ಅಲ್ವಾ. ಸೆಕೆಂಡ್ ಚೇಂಬರ್ ಅನ್ನುವಂಥದ್ದಾಗಿಯೂ ಸಹ ನೋಡ್ಬೋದು. ಹೌಸ್ ಆಫ್ ಎಲ್ಡರ್ಸ್ ಅಂತಲೂ ಗಮನಿಸ್ಬೋದು. ಅದರ್ ನೇಮಿಂದ ಮೆನ್ಷನ್ ಮಾಡುವಂಥದ್ದಾದರೆ ಅಪ್ಪರ್ ಹೌಸ್ ಅಂತ ಕರೀತಾರೆ, ಸೆಕೆಂಡ್ ಚೇಂಬರ್ ಆಗಿರ್ಬೋದು, ಮತ್ತು ಹೌಸ್ ಆಫ್ ಎಲ್ಡರ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಅಡ್ರೆಸ್ ಮಾಡೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಸ್ಟೇಟ್ಸ್ಗಳ ಒಂದು ರಿಪ್ರೆಸೆಂಟೇಷನ್ ನೋಡ್ತಾ ಇದ್ದೇವೆ, ಯೂನಿಯನ್ ಟೆರಿಟರೀಸ್ಗಳ ಒಂದು ರಿಪ್ರೆಸೆಂಟೇಷನ್ ನೋಡ್ತಾ ಇದ್ದೇವೆ. ಈ ಒಂದು ಹೌಸು ಪರ್ಮನೆಂಟ್ ಆಗಿರ್ತಕ್ಕಂಥ ಹೌಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯಾಗಿ ಇದು ಡಿಸಾಲ್ವ್ ಆಗೋದಿಲ್ಲ. ಈ ಒಂದು ಕಂಡೀಷನ್ ಇರೋದ್ರಿಂದ ಇದನ್ನು ಪರ್ಮನೆಂಟ್ ಹೌಸ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಪ್ರತಿ 2 ವರ್ಷದಂತೆ 1/3 ಮೆಂಬರ್ಸ್ಗಳು ರಿಟೈರ್ಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಕಾಂಪೋಸಿಷನ್ ಅಂತ ಬಂದಾಗ ಒಟ್ಟಾರೆಯಾಗಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು ಮಟ್ಟಿಗೆ ಇರಬೇಕು ಅಂತಂದರೆ 250 ಇರಬೇಕು. ಈ 250 ನಡಿಯಲ್ಲಿ 238 ಮೆಂಬರ್ಸ್ಗಳು ಸ್ಟೇಟ್ ಹಾಗೂ ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಎಲೆಕ್ಷನ್ ನಡೆಯುತ್ತೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು 12 ಜನ ನಾಮಿನೇಟೆಡ್ ಮೆಂಬರ್ಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ 12 ಜನರನ್ನು ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡ್ತಾರೆ. ಆರ್ಟ್ ಸೆಕ್ಷನಿಂದ ಅಥವಾ ಲಿಟ್ರೇಚರ್, ಸೈನ್ಸ್, ಸೋಷಿಯಲ್ ಸರ್ವಿಸಲ್ಲಿ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡೋದಾಗಿ ನೋಡ್ತಾ ಇದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಟ್ರೆಂತ್ ಎಷ್ಟು ಮಟ್ಟಿಗಿದೆ, 245 ಇದೆ. ಸೊ ಇಲ್ಲಿ ಸ್ಟೇಟ್ಗೆ ಇದ್ದಿರುವಂತಹ ಒಂದು ಅಲೋಕೇಶನ್ 229 ಸ್ಟೇಟ್ಗೆ ಕೊಟ್ಟಿದ್ದಾರೆ ಸೀಟ್ಗಳು. ಹಾಗೂ ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ 4 ಸೀಟ್ಸ್ಗಳಿದ್ದಾವೆ. 12 ನಾಮಿನೇಟೆಡ್ ಮೆಂಬರ್ಸ್ಗಳನ್ನು ನಾವು ಗಮನ ಹರಿಸ್ತೇವೆ. ಸೊ ಇಲ್ಲಿ ಯಾವ ರೀತಿಯಾಗಿ ಸೀಟ್ಸ್ಗಳನ್ನು ಅಲೋಕೇಶನ್ ಮಾಡ್ತಾರೆ ಸ್ಟೇಟ್ಗೆ ಅನ್ನುವಂಥದ್ದನ್ನು 4th ಶೆಡ್ಯೂಲ್ ನಡಿಯಲ್ಲಿ ಕಾಣ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಈವನ್ ಎಲೆಕ್ಷನ್ ಪ್ರೋಸೆಸ್ ಅಂತ ಬಂದಾಗ ಆಲ್ರೆಡಿ ಸ್ಟೇಟ್ ನಡಿನಲ್ಲಿ, ಅಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡಿನಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳು ಇರ್ತಾರಲ್ಲ, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಸ್ಟೇಟ್ನ ಒಂದು ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ರಾಜ್ಯಸಭೆ ಮೆಂಬರ್ಸ್ಗಳನ್ನು ಆಯ್ಕೆ ಮಾಡುವಂಥದ್ದನ್ನು ಗಮನ ಹರಿಸ್ಬೋದು. ನಾಮಿನೇಟೆಡ್ ಮೆಂಬರ್ಸ್ಗಳು ಯಾವ ರೀತಿ ಆಗ್ತಾರೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇನ್ನು ಯೂನಿಯನ್ ಟೆರಿಟರಿಯಿಂದ ಬಂದಿರತಕ್ಕಂತಹ ಮೆಂಬರ್ಸ್ಗಳನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತಂದರೆ ಎಲೆಕ್ಟೋರಲ್ ಕಾಲೇಜ್ನ ಮುಖಾಂತರ. ಸೊ ಇಲ್ಲಿ ಯೂನಿಯನ್ ಟೆರಿಟರಿಯಿಂದ ಒಟ್ಟಾರೆಯಾಗಿ 4 ಜನರು ಆಯ್ಕೆಯಾಗಿರೋದನ್ನು ನೋಡ್ತಾ ಇದ್ದೀವಿ. ದಿಲ್ಲಿ, ಪುಡುಚೇರಿ ಹಾಗೂ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಮಾತ್ರ ರಾಜ್ಯಸಭೆಯಲ್ಲಿರುವಂತಹ ಸೀಟ್ ಅಲೋಕೇಟೆಡ್ ಕಂಡೀಷನನ್ನು ನಾವು ಗಮನ ಹರಿಸ್ಬೋದು. ಸೊ ಬೇರೆ ಒಂದು ಯೂನಿಯನ್ ಟೆರಿಟರಿಗೆ ಯಾವುದೇ ರೀತಿಯಾಗಿ ರಾಜ್ಯಸಭೆಯಲ್ಲಿ ಅಲೋಕೇಶನ್ ಇಲ್ಲ. ಡೆಲ್ಲಿ, ಪುಡುಚೇರಿ ಹಾಗೂ ಜಮ್ಮು ಕಾಶ್ಮೀರ್, ಇದು ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಹಾಗೂ ಲೋಕಸಭೆಯನ್ನು ಕಂಪೇರ್ ಮಾಡಿದಾಗ ರಾಜ್ಯಸಭೆಗೆ ಇರ್ತಕ್ಕಂಥ ಸ್ಪೆಷಲ್ ಪವರ್ಗಳು ಯಾವ ರೀತಿ ಆಗಿದೆ ಅಂತಲೂ ಸಹ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 249 ಕನೆಕ್ಟ್ ಮಾಡ್ಬೋದಲ್ವಾ. ಇಲ್ಲಿ ಸ್ಟೇಟಲ್ಲಿರುವಂತಹ ಸಬ್ಜೆಕ್ಟ್ ಲಿಸ್ಟನ್ನು ಗಮನ ಹರಿಸಿದಾಗ ಈ ಒಂದು ಸಬ್ಜೆಕ್ಟ್ ಮೇಲೆ ಏನಾದರೂ ಲಾ ಅನ್ನು ಪಾಸ್ ಮಾಡಬೇಕು, ಕಾನೂನನ್ನು ತರಬೇಕು ಅಂತಂದರೆ ಅದರಲ್ಲೂ ಪಾರ್ಲಿಮೆಂಟ್ಗೆ ಪವರ್ ಇರುತ್ತಲ್ವ. ಸೊ ಈ ಒಂದು ಹಂತದಲ್ಲಿ ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿಯ ಆಧಾರದ ಮೇಲೆ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಬೇಕಾಗುತ್ತೆ. ಇದಾದ ನಂತರ ಮಾತ್ರ ಸ್ಟೇಟ್ ಸಬ್ಜೆಕ್ಟ್ ನಡಿನಲ್ಲಿ ಕಾನೂನನ್ನು ತರಬಹುದು. ಇದರೊಂದಿಗೆ ಆರ್ಟಿಕಲ್ 312 ಆಲ್ ಇಂಡಿಯಾ ಸರ್ವೀಸಸ್ಗೆ ಸಂಬಂಧಪಟ್ಟಂತೆ, ಆಲ್ ಇಂಡಿಯಾ ಸರ್ವೀಸಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ರಾಜ್ಯಸಭೆ ಹೊಸದಾಗಿರುವಂತಹ ಒಂದು ಸರ್ವೀಸಸನ್ನು ಕ್ರಿಯೇಟ್ ಮಾಡುವಂಥ ಪವರನ್ನು ಹೊಂದಿದೆ ಅಂತ. ಸೊ ರಾಜ್ಯಸಭೆಗೆ ಇರುವಂಥ ಒಂದು ಅಥಾರಿಟಿಯನ್ನು ಗಮನ ಹರಿಸುವಂಥದ್ದು. ಇದರೊಂದಿಗೆ ವೈಸ್ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಮಾಡಬೇಕು ಅಂತಂದರೆ ಯಾರು ಇನಿಷಿಯೇಟ್ ಮಾಡಬೇಕಾಗುತ್ತೆ, ಇಲ್ಲಿ ರಾಜ್ಯಸಭೆನೇ ಇನಿಷಿಯೇಟ್ ಮಾಡಬೇಕಾಗತ್ತೆ. ರಾಜ್ಯಸಭೆ ಇಂಪಾರ್ಟೆನ್ಸನ್ನು ನೋಡುವಂಥದ್ದಾದರೆ ಇದು ಫೆಡರಲ್ ಬ್ಯಾಲೆನ್ಸನ್ನು ಎನ್ಶೋರ್ ಮಾಡುತ್ತೆ.
ಸ್ಟೇಟ್ಸ್ಗಳ ಒಂದು ಇಂಟ್ರೆಸ್ಟನ್ನು ಸಹ ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಲೀಡರ್ಸ್ಗಳು ಇವತ್ತು ಪೊಲಿಟಿಕಲ್ ಸೆಕ್ಟರ್ನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಅವರ ಒಂದು ನಾಲೆಜನ್ನು ಸಹ ನಾವಿಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಅಹೆಡ್ ಆಫ್ ಕ್ರೂಷಿಯಲ್ ಅಸೆಂಬ್ಲಿ ಎಲೆಕ್ಷನ್ಸ್ ತಮಿಳುನಾಡು ವೆಸ್ಟ್ ಬೆಂಗಾಲ್ ಗವರ್ನರ್ಸ್ ಚೇಂಜ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗವರ್ನರ್ ಅವರ ಒಂದು ಅಪಾಯಿಂಟ್ಮೆಂಟ್ ಆಧಾರದ ಮೇಲೆ ಪಾಯಿಂಟ್ಸ್ ಅನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವೆಸ್ಟ್ ಬೆಂಗಾಲ್ದಲ್ಲಿ, ತಮಿಳುನಾಡಲ್ಲಿ ಹಾಗೂ ಬಿಹಾರಲ್ಲಿ ಗವರ್ನರ್ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಮೊದಲು ತಮಿಳುನಾಡಲ್ಲಿ ಇರ್ತಕ್ಕಂತಹ ಗವರ್ನರ್ RN ರವಿ ಅವರನ್ನು ವೆಸ್ಟ್ ಬೆಂಗಾಲ್ಗೆ ಶಿಫ್ಟ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಇನ್ನು ರಾಜೇಂದ್ರ ವಿಶ್ವನಾಥ್ ಅವರನ್ನು ತಮಿಳುನಾಡಿನ ಗವರ್ನರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸೊ ಇವರು ಕೇರಳದಲ್ಲಿ ಮೊದಲು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ಬಿಹಾರದಲ್ಲಿ ನೋಡುವಂಥದ್ದಾದರೆ ಸೈಯದ್ ಹಸ್ನೇನ್ ಅಂತಕ್ಕಂಥವರನ್ನು ಅಪಾಯಿಂಟ್ ಮಾಡಿದ್ದಾರೆ ಅಂತಲೇ ನೋಡ್ಬೋದು. ಸೊ ಇಲ್ಲಿ ನೋಡಿ, ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಇದು ಆಲ್ರೆಡಿ ಕೇರಳದಲ್ಲಿ ಗವರ್ನರ್ ಇದ್ದಾರೆ, ಎಡಿಷನಲ್ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ತಮಿಳುನಾಡು. ಹಾಗಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 2 ಸ್ಟೇಟ್ ನಡಿಯಲ್ಲಿ ಗವರ್ನರ್ ಆಗಿರೋದನ್ನು ಗಮನ ಹರಿಸಬಹುದು. ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂತಹ ಆರ್ಟಿಕಲ್ ಅಂದರೆ 153. ಸೊ ಇಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಗವರ್ನರ್ ಇರಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ದೇರ್ ಶಾಲ್ ಬಿ ಅ ಗವರ್ನರ್ ಫಾರ್ ಈಚ್ ಸ್ಟೇಟ್ ಅನ್ನುವಂತಹ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದರೆ, ಇದರೊಂದಿಗೆ ಒಬ್ಬ ವ್ಯಕ್ತಿಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಸ್ಟೇಟ್ಸ್ಗಳಲ್ಲಿ ಗವರ್ನರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ 153ನಲ್ಲಿ ನೋಡ್ತಾ ಇದ್ದೇವೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಆರ್ಟಿಕಲ್ 154 ನಡಿನಲ್ಲಿ ಗವರ್ನರ್ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಎಕ್ಸಿಕ್ಯೂಟಿವ್ ಪವರ್ ಇದೆ, ಸ್ಟೇಟಲ್ಲಿ ಅವರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 155 ನಮ್ಗೆ ಹೇಳುತ್ತೆ ಇವರ ಒಂದು ನೇಮಕಾತಿ, ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇವರ ಒಂದು ಆಫೀಸ್ ಯಾವ ರೀತಿಯಾಗಿದೆ ಅಂತಂದರೆ ಪ್ಲೇಜರ್ ಆಫ್ ಪ್ರೆಸಿಡೆಂಟ್ ಅವರಿಗೆ ಸಂಬಂಧಿಸಿದಂತೆ ಗಮನ ಹರಿಸ್ಬೋದು. ಆರ್ಟಿಕಲ್ 156. ಸೊ ಈ ಎಲ್ಲ ಆರ್ಟಿಕಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 156 ನಡಿಯಲ್ಲಿ ಇವರ ಒಂದು ಆಫೀಸ್ ಯಾವ ರೀತಿಯಾಗಿ ಪ್ರೆಸಿಡೆಂಟ್ ಅವರ ಪ್ಲೇಜರ್ ಮೇಲೆ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇವರ ಒಂದು ನಾರ್ಮಲ್ ಟೆನ್ಯೂರ್ ಯಾವ ರೀತಿಯಾಗಿದೆ, 5 ಇಯರ್ಸ್ ಇರುತ್ತೆ. ಹೊಸದಾಗಿ ನೇಮಕ ಆಗ್ತಕ್ಕಂಥ ಮೆಂಬರ್ ಬರೋ ತನೂ ಅವರು ತಮ್ಮ ಒಂದು ಪದವಿಯನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇವರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ನಾವು ಗಮನ ಹರಿಸುವಂಥದ್ದಾದರೆ, ಒಂದು ಸ್ಟೇಟ್ನ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಇವರು ಅನಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳ ಏಡ್ ಆ್ಯಂಡ್ ಅಡ್ವೈಸ್ನ ಮೇಲೆ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಇದನ್ನು ಆರ್ಟಿಕಲ್ 163ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಮಿನಿಸ್ಟರ್ ಅಂತ ಬಂದಾಗ ಈ ಒಂದು ಕೌನ್ಸಿಲ್ ಮಿನಿಸ್ಟರ್ಸ್ಗಳನ್ನು ಹೆಡ್ ಮಾಡ್ತಾ ಇರುವಂಥದ್ದು CM ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇವರು ಸೆಂಟರ್ ಹಾಗೂ ಸ್ಟೇಟ್ ಮಧ್ಯೆ ಲಿಂಕ್ ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅರ್ಹತೆ ಅಂತ ಬಂದಾಗ ಭಾರತದ ನಾಗರಿಕತ್ವವನ್ನು ಹೊಂದಿರಬೇಕಾಗತ್ತೆ, ಮಿನಿಮಮ್ 35 ಇಯರ್ಸ್ ಏಜನ್ನು ಹೊಂದಿರಬೇಕು, ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ನಡಿಯಲ್ಲಿ ಯಾವುದೇ ರೀತಿಯಾಗಿ ಮೆಂಬರ್ಶಿಪ್ಪನ್ನು ಹೊಂದಿರಬಾರ್ದು, ಹಾಗೂ ಯಾವುದೇ ರೀತಿಯಾಗಿ ಆಫೀಸ್ ಆಫ್ ಪ್ರಾಫಿಟನ್ನು ಸಹ ಇವರು ಹೊಂದಿರಬಾರ್ದು ಅಂತಲೇ ಗಮನ ಹರಿಸ್ಬೋದು. ಸೊ ಈ ರೀತಿಯಂಥ ಕ್ವಾಲಿಫಿಕೇಷನ್ಸನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವ್ರಿಗಿರ್ತಕ್ಕಂಥ ಒಂದು ಎಕ್ಸಿಕ್ಯೂಟಿವ್ ಪವರ್ ಅನ್ನುವಂಥದ್ದನ್ನು ನೋಡೋದಾದರೆ ಚೀಫ್ ಮಿನಿಸ್ಟರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳನ್ನು ಸಹ ಇವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇದರೊಂದಿಗೆ ಅಡ್ವೊಕೇಟ್ ಜನರಲ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಂಥ ಒಂದು ನೇಮಕಾತಿಯನ್ನು ಸಹ ಎನ್ಶೋರ್ ಮಾಡ್ತಾರೆ. ಹಾಗೂ ಲೆಜಿಸ್ಲೇಟಿವ್ ಪವರ್ ಅಂತ ಬಂದಾಗ ಸ್ಟೇಟ್ ಲೆಜಿಸ್ಲೇಚರನ್ನು ಸನ್ಮಾನ ಮಾಡೋದಾಗಲಿ, ಪ್ರೋರೋಗ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡ್ತಕ್ಕಂಥ ಹಂತದಲ್ಲಿ ಇವರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಗಮನ ಹರಿಸ್ಬೋದು. ಜೊತೆಗೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನೂನನ್ನು ರಚನೆ ಮಾಡ್ತಕ್ಕಂಥ ಹಂತದಲ್ಲಿ ಗವರ್ನರ್ ಅವರು ಫೈನಲ್ ಅಸೆಂಟನ್ನು ಕೊಟ್ಟಾಗ ಮಾತ್ರ ಸ್ಟೇಟ್ ಲಾ ಆಗಿ ಕನ್ವರ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ಸ್ಟೇಟ್ ಲೆಜಿಸ್ಲೇಚರ್ ನಡಿಯಲ್ಲಿ ಬಿಲ್ಲನ್ನು ಪಾಸ್ ಮಾಡಿದಾದಮೇಲೆ ಅಸೆಂಟನ್ನಾದರೂ ಗವರ್ನರ್ ಅವರು ಕೊಡ್ಬೋದು, ವಿತ್ ಹೋಲ್ಡ್ ಆದರೂ ಮಾಡ್ಬೋದು ಅನ್ನುವಂಥದ್ದು. ಹಾಗೂ ಆ ಬಿಲ್ಲನ್ನು ಪ್ರೆಸಿಡೆಂಟ್ ಅವರಿಗೆ ರಿಸರ್ವ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನೂ ಸಹ ಗವರ್ನರ್ ಅವರು ಹೊಂದಿರ್ತಾರೆ. ಇನ್ನು ಡಿಸ್ಕ್ರಿಷನರಿ ಪವರ್ ಅಂತ ಬಂದಾಗ ಹಂಗ್ ಅಸೆಂಬ್ಲಿ ಸಿಚುವೇಶನ್ ನಡಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಂಪ್ಲೀಟಾಗಿ ಗವರ್ನರ್ ಅವರ ಹತ್ರ ಇರುತ್ತೆ. ಇನ್ನು ಪ್ರೆಸಿಡೆಂಟ್ ಅವರಿಗೆ ಬಿಲ್ಲನ್ನು ರಿಸರ್ವ್ ಮಾಡ್ತಾರಲ್ಲ, ಇದು ಸಹ ಅವರ ಒಂದು ಡಿಸ್ಕ್ರಿಷನರಿ ಪವರ್ ಆಗಿದೆ. ಹಾಗೂ ಸ್ಟೇಟ್ ನಡಿನಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಸರಿಯಾಗಿ ಫಾಲೋ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಹಂತದಲ್ಲಿ ಅವರು ಪ್ರೆಸಿಡೆನ್ಷಿಯಲ್ ರೂಲನ್ನು ಜಾರಿಗೆ ತರಬೇಕು ಅಂತ ರೆಕಮೆಂಡೇಷನನ್ನು ಸಹ ಮಾಡ್ಬೋದು. ರಾಷ್ಟ್ರಪತಿಗಳಿಗೆ ರೆಕಮೆಂಡೇಷನ್ ಮಾಡ್ತಕ್ಕಂಥ ಒಂದು ಪವರ್ ಏನಿದೆಯಲ್ಲ ಡಿಸ್ಕ್ರಿಷನರಿ ಕಂಡೀಷನಲ್ಲಿ ನಾವು ನೋಡ್ಬೋದು. ಆರ್ಟಿಕಲ್
356 ನಡಿನಲ್ಲಿ ಪ್ರೆಸಿಡೆನ್ಷಿಯಲ್ ರೂಲನ್ನು ಜಾರಿಗೆ ತರಲಾಗುತ್ತೆ. ಸೊ ಗವರ್ನರ್ಗೆ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಪವರ್, ಲೆಜಿಸ್ಲೇಟಿವ್ ಪವರ್ ಹಾಗೂ ಡಿಸ್ಕ್ರಿಷನರಿ ಪವರ್ಸ್ಗಳು ಯಾವ ರೀತಿ ಆಗಿದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಹಾಗೂ ಮೇನ್ಸ್ ಲೆವೆಲಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಇಶ್ಯೂ ಗವರ್ನರ್ಗೆ ಸಂಬಂಧಪಟ್ಟಂತೆ. ಬಿಕಾಸ್ ಆಲ್ರೆಡಿ ನೀವು UPSC ಮೇನ್ಸ್ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಿದ್ದೆ, ಆದರೆ ಗವರ್ನರ್ ಅವ್ರಿಗೆ ಸಂಬಂಧಪಟ್ಟಂತೆ ಮೇನ್ಸಲ್ಲಿನೂ ಸಹ ಇಂಪಾರ್ಟೆಂಟ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಹಾಗೂ ಪ್ರಿಲಿಮ್ಸಲ್ಲಿ ಸಹ ಸಾಕಷ್ಟು ರಿಪೀಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಯಾವ್ಯಾವ ಆರ್ಟಿಕಲ್ಸ್ಗಳಿದ್ದಾವೆ ಅಂತ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಈ ಒಂದು ಬಿಲ್ಲನ್ನು ಅಸೆಂಟ್ ಮಾಡುವಂಥ ಹಂತದಲ್ಲಿ ಆರ್ಟಿಕಲ್ 200 ಆಗಿರ್ಬೋದು, 201 ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಆಂಧ್ರ ಪ್ರದೇಶ್ ಇಂಟ್ರೊಡ್ಯೂಸಸ್ ಇನ್ಸೆಂಟಿವ್ಸ್ ಫಾರ್ ಫ್ಯಾಮಿಲೀಸ್ ಟು ಹ್ಯಾವ್ 3 ಚಿಲ್ಡ್ರನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ GS ಪೇಪರ್ 1 ಅಂತ ಬಂದಾಗ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಪಾಪ್ಯುಲೇಷನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲೂ ಸಹ ನಾವು ನೋಡ್ಬೋದು. ರೀಸೆಂಟಾಗಿ ಆಂಧ್ರ ಪ್ರದೇಶ್ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವನ್ನು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಚಂದ್ರಬಾಬು ನಾಯ್ಡು ಅವರ ಒಂದು ನೇತೃತ್ವದಲ್ಲಿ ಡ್ರಾಫ್ಟ್ ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್ ಪಾಲಿಸಿ ಆಧಾರದ ಮೇಲೆ ಆಂಧ್ರ ಪ್ರದೇಶದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಫರ್ಟಿಲಿಟಿ ರೇಟ್ ಅಂತ ಬಂದಾಗ 1.5 ಇದೆ. ಇದನ್ನು 2.1ಗೆ ಏರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾವ ರೀತಿ ಅಂತ ನಿರ್ಧಾರ ಅಂತಂದರೆ, 3ನೇ ಮಗು ಹೊಂದಿರತಕ್ಕಂತಹ ಪೇರೆಂಟ್ಸ್ಗಳಿಗೆ 25,000 ರೂಪಾಯಿಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಗಮನಿಸ್ಬೋದು. ಈ ಒಂದು ಯೋಜನೆ ಏಪ್ರಿಲ್ 1ನೇ ತಾರೀಕು 2026ರಿಂದ ಇಂಪ್ಲಿಮೆಂಟ್ ಆಗಲಿದೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಒಂದು ಆಬ್ಜೆಕ್ಟಿವ್ ನೋಡುವಂಥದ್ದಾದರೆ 2047 ಆಂಧ್ರ ಪ್ರದೇಶದಲ್ಲಿ ಒಂದು ಏಜಿಂಗ್ ಸೊಸೈಟಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಹಾಗಾಗಿ ಇವಾಗ ಪ್ರಸ್ತುತವಾಗಿ ಒಂದು ಫರ್ಟಿಲಿಟಿ ರೇಟನ್ನು ಸಹ ನಾವು ಎನ್ಹಾನ್ಸ್ ಮಾಡಬೇಕು, ಜೊತೆಗೆ ಯಂಗ್ ಪಾಪ್ಯುಲೇಷನ್ ಇರುವಂತೆ ಎನ್ಶೋರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಬಂದಾಗ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೇವೆ ಅಂತಂದರೆ, ಒಬ್ಬ ಮಹಿಳೆ ತನ್ನ ರಿಪ್ರೊಡಕ್ಟಿವ್ ಏಜ್ ನಡಿನಲ್ಲಿ 15 to 49 ಇಯರ್ಸ್ ಜನರಲಿ ರಿಪ್ರೊಡಕ್ಟಿವ್ ಡ್ಯೂರೇಷನ್ ಅಂತ ಹೇಳ್ತೇವೆ. ಈ ಒಂದು ಸಮಯದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತ ಚಿಲ್ಡ್ರನ್ ಪರ್ ವುಮೆನ್ ಅಂತಲೇ ಹೇಳ್ಬೋದಲ್ವಾ. ಸೊ ಇದರ ಆಧಾರದ ಮೇಲೆ ನಾವು ನೋಡ್ಬೋದು ಎಷ್ಟು ಮಟ್ಟಿಗೆ ಫ್ಯೂಚರಿಸ್ಟಿಕ್ ಆಗಿ ಒಂದು ಏಜಿಂಗ್ ಗ್ರೂಪ್ ಇರುತ್ತಾ ಅಥವಾ ಯಂಗ್ ಪಾಪ್ಯುಲೇಷನ್ ಇರುತ್ತಾ ಅನ್ನೋದನ್ನು ಪ್ರೆಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಂತ ಬಂದಾಗ ಯಾವ ರೀತಿಯಾಗಿ ಒಂದು ಜನ್ರೇಷನಲ್ಲಿರ್ತಕ್ಕಂಥ ಸಂಖ್ಯೆ ಇನ್ನೊಂದು ಜನ್ರೇಷನನ್ನು ರಿಪ್ಲೇಸ್ ಮಾಡುತ್ತೆ ಅಂತ, ಸೇಮ್ ಕೈಂಡ್ ಆಫ್ ಜನ್ರೇಷನ್ ರಿಪ್ಲೇಸ್ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಕ್ಯಾಲ್ಕುಲೇಷನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಒಂದು ರಿಪ್ಲೇಸ್ಮೆಂಟ್ ಲೆವೆಲ್ ಆಫ್ ಫರ್ಟಿಲಿಟಿ ಅಂತಲೂ ಬಂದಾಗ 2.1 ಇದೆ. ಸೊ ಹಾಗಾಗಿ ಈ ಒಂದು ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟು ಸಹ ಕಡಿಮೆ ಆಗದೆ ಇರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಇದು ಪಾಪ್ಯುಲೇಷನ್ ಗ್ರೋತ್ನ ಆಧಾರದ ಮೇಲೆ ಒಂದು ರಿಫ್ಲೆಕ್ಷನನ್ನು ಸಹ ಮಾಡುತ್ತೆ. ಸೊ ಒಂದು ಜನ್ರೇಷನ್ ಯಾವ ರೀತಿಯಾಗಿ ಇನ್ನೊಂದು ಜನ್ರೇಷನನ್ನು ರಿಪ್ಲೇಸ್ ಮಾಡ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಲಾಂಗ್ ಟರ್ಮಲ್ಲಿ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು, ಏಜಿಂಗ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಾವೆ. ರಿಪ್ಲೇಸ್ಮೆಂಟ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಟ್ರೆಂಡ್ ಯಾವ ರೀತಿಯಾಗಿದೆ. 1950s ಸಂದರ್ಭದಲ್ಲಿ ರಿಪ್ಲೇಸ್ಮೆಂಟ್ ಲೆವೆಲನ್ನು ನೋಡೋದಾದರೆ 6.18 ಇತ್ತು. ಇದಾದ ನಂತರ 2021ರಲ್ಲಿ 1.9ಗೆ ರಿಪ್ಲೇಸ್ಮೆಂಟ್ ಲೆವೆಲನ್ನು ಗಮನ ಹರಿಸ್ಬೋದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇನ ಆಧಾರದ ಮೇಲೆ 4 ಸರ್ವೆ ನಮಗೆ ಏನು ಹೇಳುತ್ತೆ ಅಂದರೆ 2.2 ಹಾಗೂ 5th ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇನ ಆಧಾರದ ಮೇಲೆ 5th 2.0 ಇರೋದಾಗಿ ನೋಡ್ತಾ ಇದ್ವಿ. 2100ರ ಒಂದು ಪ್ರೊಜೆಕ್ಷನ್ ಈ ಒಂದು ಸಂದರ್ಭದಲ್ಲಿ 1.0 ರಿಪ್ಲೇಸ್ಮೆಂಟ್ ಲೆವೆಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಇವತ್ತು ಹೆಚ್ಚು ಪಾಪ್ಯುಲೇಷನ್ ಗ್ರೋತ್ ಕಡೆಗೆ ಫೋಕಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಸ್ಟೇಟ್ ವೈಸ್ ಕಂಪ್ಯಾರಿಸನನ್ನು ಮಾಡಿದಾಗ ಆಂಧ್ರ ಪ್ರದೇಶದಲ್ಲಿ 1.5 ನೋಡುವಂಥದ್ದು, ತಮಿಳುನಾಡು ಅಂತ ಬಂದಾಗ 1.4 ನಾವು ಗಮನಿಸ್ತಾ ಇದ್ವಿ, ಕೇರಳದಲ್ಲಿ 1.6 ಇರೋದನ್ನು ನೋಡ್ತಾ ಇದ್ವಿ. ಸೊ ಇದರಿಂದ ಗೊತ್ತಾಗುತ್ತೆ ಲೋ ಫರ್ಟಿಲಿಟಿ ಇರ್ತಕ್ಕಂತಹ ಸ್ಟೇಟ್ಗಳು ಸೌತ್ ರೀಜನಲ್ಲಿದೆ. ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಮೇಜರನ್ನು ಸೌತ್ ಸ್ಟೇಟ್ಸ್ಗಳು ಹೆಚ್ಚಾಗಿ ಮೊದಲು ಇಂಪ್ಲಿಮೆಂಟ್ ಮಾಡಿದೆ. ಈ ಒಂದು ಹಂತದಲ್ಲಿ ಪಾಪ್ಯುಲೇಷನ್ ಗ್ರೋತ್ ಇವಾಗ ಕಡಿಮೆ ಇರೋದನ್ನು ನೋಡ್ತಾ ಇದ್ವಿ. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಕಂಟೆಕ್ಸ್ಟನ್ನು ನೋಡುವಂಥದ್ದಾದರೆ ಜಪಾನ್ ನಡಿನಲ್ಲೂ ಸಹ ಟೋಟಲ್ ಫರ್ಟಿಲಿಟಿ ರೇಟ್ 1.2 ಇದೆ. ಇಟಲಿ 1.2, ಸೌತ್ ಕೊರಿಯಾನು ಸಹ 0.7 ಅಷ್ಟು ರೇಟನ್ನು ತೋರಿಸ್ತಾ ಇದೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗಳು ಫರ್ಟಿಲಿಟಿ ರೇಟಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಜರ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ತೆಗೆದುಕೊಂಡಿರುವಂಥ ಇನಿಷಿಯೇಟಿವನ್ನು ಗಮನ ಹರಿಸ್ಬೋದು. ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂತಂದರೆ ವರ್ಕ್ ಫೋರ್ಸು ಸಹ ಶ್ರಿಂಕ್ ಆಗ್ತಾ ಇದೆ ಅಂತ ಹೇಳ್ಬೋದು.
ಹೈ ಡಿಪೆಂಡೆನ್ಸಿ ಪಾಪ್ಯುಲೇಷನನ್ನು ನೋಡ್ತೇವೆ. ಓಲ್ಡ್ ಏಜ್ ಇರೋದರಿಂದ ಡಿಪೆಂಡೆನ್ಸಿ ರೇಷು ಹೆಚ್ಚಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಇದರಿಂದ ಸರ್ಕಾರ ಪೆನ್ಷನ್ ಮೇಲೆ ಫೋಕಸ್ ಮಾಡಬೇಕು. ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಬರ್ಡನನ್ನು ಸಹ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಎಕನಾಮಿಕ್ ಗ್ರೋತ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಲೇಬರ್ ಶಾರ್ಟೇಜ್ ಆಗುತ್ತೆ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಡೌನ್ ಆಗೋದನ್ನು ನೋಡ್ಬೋದು. ಏಜಿಂಗ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಫಿಸ್ಕಲ್ ಪ್ರೆಷರನ್ನು ರಾಷ್ಟ್ರಗಳು ಫೇಸ್ ಮಾಡಬೇಕಾಗಿರುವಂಥ ಒಂದು ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಸೊ ರಿಪ್ಲೇಸ್ಮೆಂಟ್ ಲೆವೆಲ್ ಅಂದರೆ ಏನು, ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂದರೆ ಏನು, ಹಾಗೂ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು, ಈ ರೀತಿಯಾದಂಥ ಟರ್ಮ್ಸ್ಗಳ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಇನ್ನು ಮುಂದಿನದಾಗಿ ಟ್ರಾನ್ಸ್ಫಾರ್ಮಿಂಗ್ ರಿಪ್ರೆಸೆಂಟೇಷನ್ ಇಂಟು ರಿಯಲ್ ಚೇಂಜ್ ಬೈ 2029. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ವುಮನ್ ರಿಲೇಟೆಡ್ ಇರುವಂಥ ಇಶ್ಯೂ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಮಹಿಳೆಯರಿಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ವುಮನ್ ರಿಸರ್ವೇಷನ್ ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. 33% ರಿಸರ್ವೇಷನನ್ನು ಲೋಕಸಭೆ ಹಾಗೂ ಸ್ಟೇಟ್ ಅಸೆಂಬ್ಲಿನಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೈ 2029 ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ಬೋದು. ಆದರೆ ಸೆನ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಡ್ಯೂರೇಷನ್, ಡಿಲಿಮಿಟೇಷನ್ ಇವೆಲ್ಲವನ್ನು ನೋಡಿದಾಗ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಸಹ ಒಂದೆಡೆ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಇದರ ಇಂಟೆನ್ಷನನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಮಹಿಳೆಯರಿಗೆ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ತರಲಿಕ್ಕೆ ಮುಂದಾಗ್ತಾ ಇರುವಂತಹ ಒಂದು ಕಾನೂನು ಅಂತ. ಇದರಿಂದಾಗಿ ಸಬ್ಸ್ಟ್ಯಾಂಟಿವ್ ಡೆಮೋಕ್ರಸಿಯನ್ನು ನಾವು ನೋಡ್ಬೋದು. ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಗವರ್ನೆನ್ಸನ್ನು ಸಹ ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ದೀವಿ. ಜೆಂಡರ್ ರೆಸ್ಪಾನ್ಸಿವ್ ಪಾಲಿಸಿ ಮೇಕಿಂಗನ್ನು ಸಹ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಗಮನಿಸ್ಬೋದು. ಮಹಿಳೆಯರ ಒಂದು ಏಜಿಂಗ್ ಸ್ಟೇಟಸನ್ನು ನೋಡುವಂಥದ್ದಾದರೆ ಭಾರತದಲ್ಲಿ ನಿಯರ್ಲಿ 100+ ಮಿಲಿಯನ್ ಅಷ್ಟು ಮಹಿಳೆಯರು ಅಬೋವ್ 60 ಏಜ್ ಗ್ರೂಪಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಚಾಲೆಂಜಸ್ ಅಂತ ನೋಡುವಂಥದ್ದಾದರೆ ಇವರು ಲೈಫ್ ಟೈಮಲ್ಲಿ ಒಂದು ಲೋ ಅರ್ನಿಂಗನ್ನು ಮಾಡಿದ್ದಾರೆ. ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಹಿಸ್ಟ್ರಿಯನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇವ್ರ ಹತ್ರ ಯಾವುದೇ ರೀತಿಯಂಥ ಒಂದು ಅಸೆಟ್ ಓನರ್ಶಿಪ್ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಸೋಷಿಯಲ್ ಐಸೋಲೇಷನ್, ವಿಡೋಹುಡ್ ಆಗಿರ್ಬೋದು ಅಥವಾ ಪೆನ್ಷನ್ಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಬಿಕಾಸ್ ಪ್ರಸ್ತುತವಾಗಿ ಸಾಕಷ್ಟು ಮಹಿಳೆಯರು ವರ್ಕನ್ನು ಮಾಡ್ತಾರೆ. ಆದರೆ ಹಿಸ್ಟಾರಿಕಲ್ ಕಂಡೀಷನನ್ನು ನಾವು ಗಮನ ಹರಿಸುವಂಥದ್ದಾದರೆ ಎಲ್ಡರ್ಲಿ ವುಮನ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸ್ಬೋದು. ಸೊ ಒಂದು ಲೈಫ್ ಸೈಕಲ್ನ ಆಧಾರದ ಮೇಲೆ ಅವರ ಪ್ರಸ್ತುತವಾಗಿರ್ತಕ್ಕಂತಹ ಚಾಲೆಂಜಸ್ಗಳನ್ನು ಆತವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆಯಲ್ಲ, ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಆ್ಯಂಗಲನ್ನು ಇವರು ಕವರ್ ಮಾಡ್ತಾ ಇದ್ದಾರೆ. ಮಾರ್ಚ್ 8ನೇ ತಾರೀಕಿನಂದು ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಅಬ್ಸರ್ವ್ ಮಾಡ್ತೇವೆ. ಅಫಿಷಿಯಲಿ ಯುನೈಟೆಡ್ ನೇಷನ್ ರಿಕಗ್ನೈಸ್ ಮಾಡಿರೋದನ್ನು ಸಿನ್ಸ್ ಫ್ರಮ್ 1977 ಅಂತ ಹೇಳ್ಬೋದು. 2026 ಒಂದು ಥೀಮನ್ನು ನೋಡುವಂಥದ್ದಾದರೆ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ರೈಟ್ಸ್, ಜಸ್ಟಿಸ್, ಆ್ಯಕ್ಷನ್ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಥೀಮ್ ಅಂತಲೇ ಹೇಳ್ಬೋದು. 2026 ರೈಟ್ಸ್, ಜಸ್ಟಿಸ್, ಆ್ಯಕ್ಷನ್ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್. ಅಚೀವ್ಮೆಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಸೆಲೆಬ್ರೇಷನನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕರೆಯನ್ನು ಸಹ ಥೀಮ್ ಕೊಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇದರೊಂದಿಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ರೆಸೊಲ್ಯೂಷನನ್ನು ಸಹ ಅಡಾಪ್ಟ್ ಮಾಡಿಕೊಂಡಿದೆ. ರೆಸೊಲ್ಯೂಷನ್ 1325. ಸೊ ಈ ಒಂದು ರೆಸೊಲ್ಯೂಷನ್ ತುಂಬ ಇಂಪಾರ್ಟೆಂಟ್. 2000 ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ರೆಸೊಲ್ಯೂಷನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಡಾಪ್ಟೇಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಪೀಸ್ ಆಗಿರ್ಬೋದು, ಸೆಕ್ಯೂರಿಟಿಯನ್ನು ರಿಫ್ಲೆಕ್ಟ್ ಮಾಡುವಂಥ ಹಂತದಲ್ಲಿ ಮಹಿಳೆಯರಿಗೆ ಯಾವ ರೀತಿಯಂಥ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡ್ತೇವೆ, ಅದರಲ್ಲೂ ಕಾನ್ಫ್ಲಿಕ್ಟ್ ಝೋನ್ಸಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ನೆಮ್ಮದಿಯನ್ನು ಒದಗಿಸುವಂಥ ಹಂತದಲ್ಲಿ ಪೀಸ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ನೆಗೋಸಿಯೇಷನ್ ಹಂತದಲ್ಲಿಯೂ ಸಹ ಅವರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಅವರು ಫೇಸ್ ಮಾಡ್ತಾ ಇರುವಂಥ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಸೊಲ್ಯೂಷನನ್ನು ನೋಡ್ಬೋದು. ಜೊತೆಗೆ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ 2025 ರಿಪೋರ್ಟ್ನ ಆಧಾರದ ಮೇಲೆ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ವಿಕ್ಟಿಮ್ ಆಗಿರೋದನ್ನು ರಿಕಗ್ನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಪೀಸ್ ಪ್ರೊಸೆಸ್ ಅಂತ ಬಂದಾಗ ಮಹಿಳೆಯರಿಗೂ ಸಹ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು, ಅವರು ಸಹ ಒಂದು ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಆರ್ಗನೈಜೇಷನ್ಗಳು ರಿಕಗ್ನೈಸೇಷನ್ ಮಾಡಿದೆ ಅಂತ ಹೇಳ್ಬೋದು. UN ಸೆಕ್ರೆಟರಿ ಜನರಲ್ 2025 ರಿಪೋರ್ಟ್ನ ಆಧಾರದ ಮೇಲೆ ನಾವು ನೋಡ್ಬೋದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮಾಡ್ಕೊಂಡಿರ್ತಕ್ಕಂಥ ಒಂದು ರೆಸೊಲ್ಯೂಷನ್ ನಡಿನಲ್ಲಿಯೂ ಸಹ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಆಸ್ಪೆಕ್ಟನ್ನು ನೋಡ್ತಾ ಇದ್ದೇವೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡಿಯಲ್ಲಿ ಗಮನ ಹರಿಸಿದ್ದೆ. ಆದರೆ ಮಹಿಳೆಯರಿಗೆ ನಾವು ರಿಸರ್ವೇಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಪೊಲಿಟಿಕಲ್ ಎಂಪವರ್ಮೆಂಟನ್ನು ಯಾವ ರೀತಿಯಾಗಿ ಪ್ರೊವೈಡ್ ಮಾಡ್ಬೋದು, ಹಾಗೂ ಒಂದು ಸಿಗ್ನಿಫಿಕೆನ್ಸ್ ಅಂತಂದರೆ ಮಹಿಳೆಯರಿಗೆ ಸಂಬಂಧಿಸಿದಂತಹ ಪಾಲಿಸಿ ಫೋಕಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೆಲ್ತ್, ನ್ಯೂಟ್ರಿಷನ್ ಆಗಿರ್ಬೋದು. ಸೊ ಅವರಿಗೆ ಒಂದು ಡೆಮೊಕ್ರೆಟಿಕ್ ಲೆಜಿಟಿಮಸಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಇದರ ಆಧಾರದ ಮೇಲೆ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಚಾಲೆಂಜಸ್ ಯಾವ ರೀತಿಯಾಗಿದೆ,
ಅದರಲ್ಲೂ ಏಜಿಂಗ್ ಮಹಿಳೆಯರಿಗೆ ಸಂಬಂಧಿಸಿದಂಥ ಪ್ರಾಬ್ಲಮನ್ನು ನೋಡಿದ್ವಲ್ಲ, ಎಕನಾಮಿಕಲಿ ಅವರು ವಲ್ನರೇಬಲ್ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ಹೆಚ್ಚಿನ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಹೊಂದಿರ್ತಾರೆ. ಸೋಷಿಯಲ್ ಪ್ರೊಟೆಕ್ಷನ್ ಅವ್ರಿಗೆ ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟು ಅನ್ನುವಂಥ ಆಸ್ಪೆಕ್ಟನ್ನು ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಆನ್ಸರನ್ನು ಬರೆಯುವಂಥ ಹಂತದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಇಶ್ಯೂಗಳ ಆಧಾರದ ಮೇಲೆ ಒಂದಲ್ಲ ಒಂದು ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಮಲ್ಟಿ ಡೈಮೆನ್ಷನ್ ಲೆವೆಲಲ್ಲಿ ನಾವು ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು, ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡಬೇಕು, ಸೊಲ್ಯೂಷನ್ಸ್ಗಳನ್ನು, ಅಥವಾ ಭಾರತದಲ್ಲಿ ಯಾವ ರೀತಿಯಂಥ ಪಾಲಿಸಿ ಫ್ರೇಮ್ವರ್ಕ್ ನಡಿಯಲ್ಲಿ ಮಹಿಳೆಯರಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ಒಂದು ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಜೆಂಡರ್ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ರೀತಿಯಂಥ ಪ್ರಾಬ್ಲಮ್ಸ್ಗಳು ಇದಾವೆ ಅಂತ ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರಾಜ್ಯಸಭಾ ಅಂತ ಕೇಳಿದರೆ, ಆಪ್ಷನ್ ಎ, ಇಟ್ ಈಸ್ ಅ ಪರ್ಮನೆಂಟ್ ಹೌಸ್ ಆ್ಯಂಡ್ ಈಸ್ ನಾಟ್ ಸಬ್ಜೆಕ್ಟ್ ಟು ಡಿಸಲ್ಯೂಷನ್. Option 2, 1/3 of its members retire every 2 years. Option 3, its maximum strength is 245 members. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.